how to apply Snell's law. How to apply Snell's law? See here, this is the axis. When the light rays or beam of light is incidenting on the surface, it will refraction ಅಂತೇಳಿ ಹೇಳ್ತೀವಿ. It will slightly changes the direction. ಇಲ್ಲಿ ನೋಡ್ರಿ, ಇದು ಸ್ಟ್ರೈಟ್ ಆಗಿ ಬಂದೈತೆ, ಬಟ್ ಇಲ್ಲಿ ಏನಾಗ್ತದೆ, ಸ್ಲೈಟ್ಲಿ ಅದರದ್ದು ಡೈರೆಕ್ಷನ್ ಏನಾಗ್ತದೆ, ಚೇಂಜ್ ಆಗ್ತದೆ. ಅದನ್ನು ನಾವು ಒಂದು ಏನು ಮಾಡ್ತೀವಿ, ಇಮ್ಯಾಜಿನರಿ ಲೈನ್ ತೊಗೊಂಡ್ರೆ ವಿ ವಿಲ್ ಗೆಟ್ ಇನ್ಸಿಡೆಂಟ್ ಪಾಯಿಂಟ್ ಆ್ಯಂಡ್ ಯಾವುದಿದು ರಿಫ್ರಾಕ್ಷನ್ ಪಾಯಿಂಟ್. ರಿಫ್ಲೆಕ್ಟ್ ಅಂದರೆ ಬೌನ್ಸ್ ಆಗೋದು, ಇದೇನಾಗ್ತದೆ ರಿಫ್ರಾಕ್ಷನ್ ಅಂದ್ರೆ ಪಾಸ್ ಆಗ್ತದೆ. ಇದನ್ನ ಏನಂತ ಹೇಳ್ತೀವಿ ಅಂದರೆ μ1 ಅಂತೇಳಿ ತೊಗೊತೀವಿ ನಾವು. ಇದನ್ನ ರೇರರ್ ಮೀಡಿಯಮ್ ಅಂತೇಳಿ ಹೇಳ್ತೀವಿ. μ2 ಅಂದರೆ ಏನಂತ ಹೇಳ್ತೀವಿ ನಾವು, ಡೆನ್ಸರ್ ಮೀಡಿಯಮ್ ಅಂತೇಳಿ ಹೇಳ್ತೀವಿ. ಇದನ್ನ ಏನಂತೇಳಿ ತೊಗೊತೀವಿ ಅಂದರೆ ಈ μ1 sin I ಈಕ್ವಲ್ಸ್ ಟು μ2 sin R. μ1 sin I ಈಕ್ವಲ್ಸ್ ಟು μ2 sin R. ಹೌದಾ? μ2 ಆ್ಯಂಡ್ μ1 ಇಟ್ಸ್ ನಥಿಂಗ್ ಬಟ್ ಮೀನಿಂಗ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಹೌದಾ? ಇಲ್ಲಿ ನೋಡ್ರಿ, ನೆಕ್ಸ್ಟ್ sin I ಡಿವೈಡೆಡ್ ಬೈ sin R that is equals to μ2 divided by μ1. Next sin I by sin R that is equals to refractive index 2 with respect to the 1. ಹೌದಾ? μ2 means refractive index of medium 2 with respect to the medium 1. See here, where μ2 means refractive index of medium 2 with respect to the medium 1. This is the how to apply Snell's law.